ನಿನ್ನೆ ಮೊನ್ನೆವರೆಗೆ ಅವರಿಬ್ಬರು ಒಡ ಹುಟ್ಟಿದ ಸೋದರರಂತೆ ಆತ್ಮೀಯರು, ಒಬ್ರನ್ನೊಬ್ರು ಪ್ರಶಂಸೆ ಮಾಡೋದೇನು, ಬೆಂಬಲ ಕೊಡೋದೇನು. ಟ್ರಂಪ್ ಪಾಲಿಗೆ ಅತ್ಯಂತ ಕಟ್ಟ ಬೆಂಬಲಿಗ ಅಂದ್ರೆ ಅದು ಎಲಾನ್ ಮಸ್ಕ್ ಅಂತ ಸುಲಭವಾಗಿ ಹೇಳಿಬಿಡಬಹುದಾದ ಬಾಂಧವ್ಯ ಅದು. ಎಲಾನ್ ಮಸ್ಕ್ ಮಕ್ಕಳ ಪಾಲಿಗೆ ಟ್ರಂಪ್ ಅಜ್ಜನಂತೆ ಅನ್ನುವಷ್ಟು ಸಲುಗೆ ಪ್ರೀತಿ. ಇವತ್ತು ಎಲ್ಲವೂ ಬದಲಾಗಿದೆ. ಇಬ್ಬರೂ ಕೂಡ ಬೀದಿಯಲ್ಲಿ ನಿಂತ್ಕೊಂಡು ಒಬ್ರಿಗೊಬ್ಬರು ಬೈದಾಡ್ಕೊಳ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ನಡುವಿನ ಮೈತ್ರಿ ಮುರಿದು ಬಿದ್ದಿರೋದು ಅಮೆರಿಕದ ರಾಜಕೀಯ ಮತ್ತು ತಂತ್ರಜ್ಞಾನ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ನಿನ್ನೆ ಮೊನ್ನೆವರೆಗೆ ಆತ್ಮೀಯ ಸ್ನೇಹಿತರಾಗಿದ್ದ ಈ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ನಡುವೆ ಇದ್ದಕ್ಕಿದ್ದಂತೆ ಭಿನ್ನಾಭಿಪ್ರಾಯಗಳು ತಲೆದೋರಿ ಪರಸ್ಪರರ ವಿರುದ್ಧ ವಾಗ್ದಾಳಿಗಿಳಿದಿರೋದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಬಿಕ್ಕಟ್ಟಿನ ಹಿಂದಿನ ಕಾರಣಗಳು, ಹೇಗೆ ಈ ಭಿನ್ನಾಭಿಪ್ರಾಯ ಬೆಳೀತು ಮತ್ತು ಇದರ ಪರಿಣಾಮಗಳೇನು ಅನ್ನೋದನ್ನ ವಿಶ್ಲೇಷಣೆ ಮಾಡಲಾಗ್ತಿದೆ. ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರಕ್ಕೆ $280 ಮಿಲಿಯನ್ ಕೊಟ್ಟವರು ಎಲಾನ್ ಮಸ್ಕ್. ಟ್ರಂಪ್ ಗೆದ್ದ ಮೇಲೆ ಅವರ ಅಧ್ಯಕ್ಷೀಯ ಕಚೇರಿ ಮಸ್ಕ್ರ ಮನೆಯಂತಾಗಿ ಹೋಗಿತ್ತು. ಆದರೆ ಬಹಳ ಬೇಗ ಎಲ್ಲವೂ ಬದಲಾಗಿದೆ. ಕಳೆದ ವಾರದಿಂದ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಬಹಿರಂಗವಾಗಿ ಪರಸ್ಪರ ಟೀಕಿಸಿಕೊಳ್ತಿದ್ದಾರೆ. ಈ ಭಿನ್ನಾಭಿಪ್ರಾಯ ಟ್ರಂಪ್ ಅವರ ಹೊಸ ಬಜೆಟ್ ಮಸೂದೆಯನ್ನ ಮಸ್ಕ್ ಟೀಕಿಸಿದ ನಂತರ ಪ್ರಾರಂಭ ಆಯಿತು. ಈ ಮಸೂದೆಯನ್ನ ದೊಡ್ಡ ಮತ್ತು ಸುಂದರವಾದ ಮಸೂದೆ ಅಂತ ಟ್ರಂಪ್ ಕರೆದಿದ್ದನ್ನ ಮಸ್ಕ್ ವಿರೋಧಿಸಿ, ಅದು ದೇಶದ ಸಾಲವನ್ನ ಹೆಚ್ಚಿಸತ್ತೆ ಮತ್ತು ನಾವು ಮುಖ್ಯಸ್ಥರಾಗಿದ್ದ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂದ್ರೆ ಡೋಸ್ ತಂಡದ ಕಾರ್ಯಕ್ಷಮತೆಯನ್ನ ಕುಗ್ಗಿಸತ್ತೆ ಅಂತ ಅಭಿಪ್ರಾಯಪಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಟ್ರಂಪ್ ಮಸ್ಕ್ ಅವರನ್ನ ಡೋಸ್ ಮುಖ್ಯಸ್ಥ ಸ್ಥಾನದಿಂದ ವಜಾಗೊಳಿಸಿರುವುದಾಗಿ ಘೋಷಣೆ ಮಾಡಿದ್ರು. ಅಲ್ಲದೆ ಮಸ್ಕ್ ಅವರ ಕಂಪನಿಗಳಿಗೆ ನೀಡಲಾಗ್ತಾ ಇದ್ದ ಸರ್ಕಾರಿ ಸಬ್ಸಿಡಿಗಳನ್ನು ರದ್ದುಪಡಿಸೋದಾಗಿ ಬೆದರಿಕೆ ಹಾಕಿದ್ರು. ಟ್ರಂಪ್ ಅವರ ಈ ಕ್ರಮಕ್ಕೆ ತಿರುಗೇಟು ನೀಡಿದ ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನ ನಿಷ್ಕ್ರಿಯಗೊಳಿಸೋದಾಗಿ ಪ್ರಕಟ ಮಾಡಿದ್ರು. ಅಷ್ಟೇ ಅಲ್ಲದೆ ಟ್ರಂಪ್ ಅವರು ಜೆಫ್ರಿ ಎಪ್ಸ್ಟೀನ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಸ್ಕ್ ಮಾಡಿದ್ರು. ಜೆಫ್ರಿ ಎಪ್ಸ್ಟೀನ್ ಒಬ್ಬ ಶಿಶು ಲೈಂಗಿಕ ಅಪರಾಧಿ ಅಂತ ಸಾಬೀತಾಗಿದ್ದು, ವಿಶ್ವಾದ್ಯಂತ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದ. 2019ರಲ್ಲಿ ಅಪ್ರಾಪ್ತ ವಯಸ್ಕರ ಲೈಂಗಿಕ ದಂತೆ ನಡೆಸಿದ ಆರೋಪದ ಮೇಲೆ ಬಂಧನಕ್ಕೊಳಗಾದ ನಂತರ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ. ಇದರಿಂದಾಗಿ ಆತನ ವಿರುದ್ಧ ನಡೀತಿದ್ದ ಕಾನೂನು ಪ್ರಕ್ರಿಯೆಗಳು ಸ್ಥಗಿತಗೊಂಡವು. ತನಿಖೆಯಲ್ಲಿ ವಶಪಡಿಸಿಕೊಳ್ಳಲಾದ ವಸ್ತುಗಳು, ವಿಮಾನದ ಲಾಗ್ಗಳು, ಸಂಪರ್ಕ ಪಟ್ಟಿಗಳು ಮತ್ತು ಇತರ ದಾಖಲೆಗಳು, ಇವುಗಳನ್ನು ಒಟ್ಟಾಗಿ ಎಪ್ಸ್ಟೀನ್ ಫೈಲ್ಗಳು ಅಂತ ಕರೆಯಲಾಗುತ್ತೆ. ಈ ಫೈಲ್ಗಳಲ್ಲಿ ಬಿಲ್ ಕ್ಲಿಂಟನ್, ಪ್ರಿನ್ಸ್ ಆಂಡ್ರ್ಯೂ, ಅಲೆಕ್ ಬಾಲ್ಡ್ವಿನ್ ಮತ್ತು ಮೈಕೆಲ್ ಜಾಕ್ಸನ್ ಅವರಂತಹ ಸೆಲೆಬ್ರಿಟಿಗಳ ಹೆಸರುಗಳು ಬಹಿರಂಗಗೊಂಡಿದ್ದರೂ ತನಿಖೆಯ ಸಂಪೂರ್ಣ ವಿವರಗಳನ್ನು ಇನ್ನೂ ಬಿಡುಗಡೆ ಮಾಡಲಾಗಿಲ್ಲ. ಫೆಬ್ರವರಿ 2025ರಲ್ಲಿ ನ್ಯಾಯಾಂಗ ಇಲಾಖೆಯ ದಾಖಲೆಯೊಂದು ಟ್ರಂಪ್ ಮತ್ತು ಇತರ ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳನ್ನು ಎಪ್ಸ್ಟೀನ್ನ ಸಂಪರ್ಕ ಪಟ್ಟಿಯಲ್ಲಿ ಉಲ್ಲೇಖಿಸಿತ್ತು. ಆದರೂ ಅವರ ಶಾಮೀಲಾತಿ ಬಗ್ಗೆ ಯಾವುದೇ ನಿರ್ದಿಷ್ಟ ವಿವರಗಳನ್ನು ಬಹಿರಂಗಪಡಿಸಲಾಗಿಲ್ಲ. ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಪರಸ್ಪರ ವಾಗ್ದಾಳಿಗಳು ಸಾಮಾಜಿಕ ಮಾಧ್ಯಮ ವೇದಿಕೆಗಳಾದ ಎಕ್ಸ್ ಮತ್ತು ಟ್ರುತ್ ಸೋಷಿಯಲ್ನಲ್ಲಿ ತೀವ್ರಗೊಂಡವು. ತಾವಿಲ್ಲದೆ ಇರ್ತಾ ಇದ್ರೆ 2024ರ ಚುನಾವಣೆಯಲ್ಲಿ ಟ್ರಂಪ್ ಸೋಲ್ತಿದ್ರು ಅಂತ ಮಸ್ಕ್ ಹೇಳ್ಕೊಂಡ್ರೆ, ಮಸ್ಕ್ ತನ್ನಿಂದ ದೂರವಾಗೋಕೆ ತಾನೇ ಕೇಳ್ಕೊಂಡಿದ್ದೆ ಅಂತ ಟ್ರಂಪ್ ವಾದಿಸಿದ್ರು. ಟ್ರಂಪ್ ಅವರ ವ್ಯಾಪಾರ ನೀತಿಗಳಿಂದಾಗಿ ಅಮೆರಿಕ ಶೀಘ್ರದಲ್ಲೇ ಆರ್ಥಿಕ ಹಿಂಜರಿತವನ್ನ ಅನುಭವಿಸಲಿದೆ ಅಂತ ಮಸ್ಕ್ ಭವಿಷ್ಯ ನುಡಿದ್ರು. ಅಚ್ಚರಿಯ ಬೆಳವಣಿಗೆಯಲ್ಲಿ ಟ್ರಂಪ್ ಅವರ ದೋಷಾರೋಪಣೆಯನ್ನ ತಾನು ಬೆಂಬಲಿಸೋದಾಗಿ ಸೂಚಿಸಿದ್ರು ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಅವರನ್ನ ಟ್ರಂಪ್ ಬದಲಿಗೆ ಉತ್ತಮ ಆಯ್ಕೆ ಅಂತಾನೂ ಅಭಿಪ್ರಾಯಪಟ್ಟರು. ಈ ಇಬ್ಬರು ಬಹಳ ಪ್ರಭಾವಿ ವ್ಯಕ್ತಿಗಳ ನಡುವಿನ ಸಂಬಂಧ ಕೆಲವು ದಿನಗಳ ಹಿಂದೆ ಹಾಳಾಗಿತ್ತು. ಮಸ್ಕ್ರನ್ನ ಟ್ರಂಪ್ ಶ್ವೇತಭವನದಲ್ಲಿ ಆತ್ಮೀಯವಾಗಿ ಬೀಳ್ಕೊಟ್ಟಿದ್ರು ಮತ್ತು ಮಸ್ಕ್ ಕೂಡ ಅಧ್ಯಕ್ಷರ ಸಲಹೆಗಾರ ಮತ್ತು ಸ್ನೇಹಿತನಾಗಿ ಮುಂದುವರಿಯೋದಾಗಿ ಭರವಸೆ ನೀಡಿದ್ರು. ಆದರೆ ಟ್ರಂಪ್ ಅವರ ಆರ್ಥಿಕ ನೀತಿಗಳ ಬಗ್ಗೆ ಮಸ್ಕ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಪರಿಸ್ಥಿತಿ ಬದಲಾಯಿತು. ಟ್ರಂಪ್ರ ಬೃಹತ್ ಬಜೆಟ್ ಮಸೂದೆಯನ್ನ ಮಸ್ಕ್ ಟೀಕಿಸಿದ್ದು ಈ ಬಿಕ್ಕಟ್ಟಿಗೆ ಮುಖ್ಯ ಕಾರಣ ಆಯಿತು. ಮಸ್ಕ್ ಅವರು ಸರ್ಕಾರದ ವೆಚ್ಚವನ್ನು ಕಡಿತಗೊಳಿಸುವ ಮತ್ತು ರಾಷ್ಟ್ರೀಯ ಸಾಲವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ರಚಿಸಲಾಗಿದ್ದ ಡೋಜ್ನ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಟ್ರಂಪ್ ಅವರ ಹೊಸ ಮಸೂದೆ ಈ ಉದ್ದೇಶಕ್ಕೆ ವಿರುದ್ಧವಾಗಿತ್ತು ಅಂತ ಮಸ್ಕ್ ಭಾವಿಸಿದ್ರು. ಕ್ರಮೇಣ ಟೀಕೆಗಳು ವೈಯಕ್ತಿಕ ಮಟ್ಟಕ್ಕಿಳಿದ್ವು. ಮಸ್ಕ್ ಹುಚ್ಚನಂತೆ ವರ್ತಿಸುತ್ತಿದ್ದಾರೆ ಅಂತ ಟ್ರಂಪ್ ಆರೋಪಿಸಿದ್ರೆ, ಟ್ರಂಪ್ ಕೃತಜ್ಞತೆ ಇಲ್ಲದವರು ಅಂತ ಮಸ್ಕ್ ಚರೆದ್ರು. ಮಸ್ಕ್ರ ಎಲೆಕ್ಟ್ರಿಕ್ ವಾಹನಗಳಿಗೆ ನೀಡಲಾಗ್ತಿದ್ದ ತೆರಿಗೆ ವಿನಾಯಿತಿಗಳನ್ನು ರದ್ದುಪಡಿಸೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ರು. ಇದು ಟೆಸ್ಲಾ ಕಂಪನಿಯ ಮೇಲೆ ನೇರ ಪರಿಣಾಮ ಬೀರಲಿದೆ ಅಂತ ಮಸ್ಕ್ ಆತಂಕಿತರಾದ್ರು. ಟ್ರಂಪ್ ಮತ್ತು ಮಸ್ಕ್ ಇಬ್ಬರೂ ಸಾಮಾಜಿಕ ಮಾಧ್ಯಮಗಳನ್ನ ತಮ್ಮ ಪರಸ್ಪರ ವಾಗ್ದಾಳಿಗಳಿಗೆ ವೇದಿಕೆಯನ್ನಾಗಿ ಬಳಸಿಕೊಂಡ್ರು. ಇದು ಬಿಕ್ಕಟ್ಟನ್ನ ಸಾರ್ವಜನಿಕವಾಗಿ ತೀವ್ರಗೊಳಿಸಿತು. ಟ್ರಂಪ್ ಮತ್ತು ಮಸ್ಕ್ ನಡುವಿನ ಈ ಬಾಂಧವ್ಯ ಕುಸಿತಕ್ಕೆ ಹಲವು ಕಾರಣಗಳಿವೆ. ಟ್ರಂಪ್ ಉದ್ಯಮಿಯಾಗಿದ್ದವರು, ಈಗ ಸಾಂಪ್ರದಾಯಿಕ ರಾಜಕಾರಣಿ ಮತ್ತು ರಾಷ್ಟ್ರೀಯವಾದಿ ಆರ್ಥಿಕ ನೀತಿಗಳನ್ನು ಬೆಂಬಲಿಸೋರು. ಮಸ್ಕ್ ತಂತ್ರಜ್ಞಾನ ಆಧಾರಿತ ಭವಿಷ್ಯವನ್ನು ನಂಬೋರು ಮತ್ತು ಮುಕ್ತ ಮಾರುಕಟ್ಟೆ ಹಾಗೂ ಸರ್ಕಾರದ ಕಡಿಮೆ ಹಸ್ತಕ್ಷೇಪವನ್ನು ಬಯಸೋರು. ಈ ವಿಭಿನ್ನ ದೃಷ್ಟಿಕೋನಗಳು ಅವರ ನಡುವೆ ಘರ್ಷಣೆಯನ್ನು ಉಂಟು ಮಾಡಿರಬಹುದು. ಟ್ರಂಪ್ ಮತ್ತು ಮಸ್ಕ್ ಇಬ್ಬರೂ ಬಲವಾದ ವ್ಯಕ್ತಿತ್ವ, ಹಠಮಾರಿತನ, ಅಹಂ ಮತ್ತು ಅಪಾರ ಪ್ರಭಾವವನ್ನು ಹೊಂದಿರೋರು. ತಮ್ಮದೇ ಆದ ಕ್ಷೇತ್ರದಲ್ಲಿ ಪ್ರಾಬಲ್ಯ ಸಾಧಿಸಿರುವ ಇವರಿಬ್ಬರ ನಡುವೆ ಯಾರು ಮೇಲುಗೈ ಸಾಧಿಸುತ್ತಾರೆ ಅನ್ನೋ ಸ್ಪರ್ಧೆನೂ ಇರಬಹುದು. ಟ್ರಂಪ್ ವಿರುದ್ಧ ಮಸ್ಕ್ ತಿರುಗಿ ಬಿದ್ದಿದ್ದನ್ನ ಗಮನಿಸಿದ್ರೆ ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳಿರಬಹುದು ಅನ್ನೋ ಅನುಮಾನಗಳು ವ್ಯಕ್ತ ಆಗಿದೆ. ಟ್ರಂಪ್ರನ್ನ ಬೆಂಬಲಿಸಿದ ಬಲಪಂಥೀಯ ಮತದಾರರನ್ನ ಮಸ್ಕ್ ಈಗ ವಿರೋಧ ಮಾಡ್ತಿರೋದು ಇದಕ್ಕೆ ಪುಷ್ಟಿ ನೀಡುವಂತಿದೆ.
ಸರ್ಕಾರದ ವೆಚ್ಚವನ್ನು ಕಡಿತಗೊಳಿಸುವ ಉದ್ದೇಶದಿಂದ ರಚಿಸಲಾಗಿದ್ದ ಡೋಶ್ ನೇತೃತ್ವವನ್ನು ಮಸ್ಕ್ ವಹಿಸಿಕೊಂಡಿದ್ರು. ಆದರೆ ಟ್ರಂಪ್ ಅವರ ಬಜೆಟ್ ನೀತಿಗಳು ಮಸ್ಕ್ ಅವರ ಪ್ರಯತ್ನಗಳಿಗೆ ಅಡ್ಡಿಯನ್ನು ಉಂಟು ಮಾಡಿದ್ವು. ಇದು ಅವರ ನಡುವಿನ ಭಿನ್ನಾಭಿಪ್ರಾಯವನ್ನು ಹೆಚ್ಚಿಸಿತು. ಟ್ರಂಪ್ ಮತ್ತು ಮಸ್ಕ್ ನಡುವಿನ ಈ ಬಿಕ್ಕಟ್ಟು ಅಮೆರಿಕದ ರಾಜಕೀಯ, ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯಗಳ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಬಹುದು. ಎಲಾನ್ ಮಸ್ಕ್ರ ಎಕ್ಸ್ ವೇದಿಕೆ ಟ್ರಂಪ್ ಅವರ ಚುನಾವಣಾ ಪ್ರಚಾರಕ್ಕೆ ಪ್ರಮುಖ ವೇದಿಕೆಯಾಗಿತ್ತು. ಈಗ ಈ ಸಂಬಂಧ ಮುರಿದು ಬಿದ್ದಿರೋದು ಟ್ರಂಪ್ರ ಪ್ರಚಾರಕ್ಕೆ ಹಿನ್ನಡೆ ಆಗಬಹುದು. ಟ್ರಂಪ್ರ ದೋಷಾರೋಪಣೆಯನ್ನ ಎಲಾನ್ ಮಸ್ಕ್ ಬೆಂಬಲಿಸಿರುವುದು ಡೆಮಾಕ್ರೆಟಿಕ್ ಪಕ್ಷಕ್ಕೆ ಬಲ ನೀಡಬಹುದು. ಬಲಪಂಥೀಯ ಮತದಾರರಲ್ಲಿ ಒಡಕುಂಟಾಗಬಹುದು. ಯಾಕೆಂದ್ರೆ ಮಸ್ಕ್ರನ್ನ ಅನೇಕರು ಟ್ರಂಪ್ ಅವರ ಕಟ್ಟ ಬೆಂಬಲಿಗರಾಗಿ ನೋಡ್ತಿದ್ರು. ಸರ್ಕಾರ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನಂತಹ ಮಸ್ಕ್ ಅವರ ಕಂಪನಿಗಳಿಗೆ ನೀಡುವ ಸಬ್ಸಿಡಿಗಳನ್ನು ರದ್ದುಪಡಿಸಿದ್ರೆ ಈ ಕಂಪನಿಗಳ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಗೆ ಸರ್ಕಾರ ನೀಡುವ ಬೆಂಬಲ ಕಡಿಮೆಯಾದರೆ ಈ ವಲಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಟ್ರಂಪ್ ಅವರ ವ್ಯಾಪಾರ ನೀತಿಗಳ ಬಗ್ಗೆ ಎಲಾನ್ ಮಸ್ಕ್ ನೀಡಿರುವ ಆರ್ಥಿಕ ಹಿಂಜರಿತದ ಮುನ್ಸೂಚನೆ ನಿಜವಾದರೆ ಅಮೆರಿಕದ ಆರ್ಥಿಕತೆಗೆ ಇದು ದೊಡ್ಡ ಹೊಡೆತ ಆಗಬಹುದು. ಸ್ಪೇಸ್ ಎಕ್ಸ್ ಮತ್ತು ಅಮೆರಿಕ ಸರ್ಕಾರ ನಡುವಿನ ಒಪ್ಪಂದಗಳು ರದ್ದಾದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಪರಿಣಾಮ ಬೀರಬಹುದು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಗತ್ಯ ತಂತ್ರಜ್ಞಾನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಕಳೆದ ಕೆಲವು ತಿಂಗಳುಗಳಿಂದ ಅನೇಕ ಜಾಗತಿಕ ನಾಯಕರು ಟ್ರಂಪ್ರೊಂದಿಗೆ ನೇರ ಸಂಪರ್ಕ ಸಾಧಿಸೋಕೆ ಮಸ್ಕ್ರನ್ನ ಮಧ್ಯವರ್ತಿಯಾಗಿ ಬಳಸಿಕೊಳ್ತಿದ್ರು. ಈಗ ಈ ಸಂಬಂಧ ಮುರಿದು ಬಿದ್ದಿರೋದ್ರಿಂದ ಆ ಪ್ರಯತ್ನಗಳಿಗೆ ಹಿನ್ನಡೆ ಆಗಬಹುದು. ಎಲಾನ್ ಮಸ್ಕ್ ಅಮೆರಿಕಕ್ಕೆ ತೆರಳುವ ಕೌಶಲ್ಯಪೂರ್ಣ ವೃತ್ತಿಪರರ ಪರವಾಗಿ, ವಿಶೇಷವಾಗಿ H-1B ವೀಸಾ ಹೊಂದಿರುವವರ ಪರವಾಗಿ ಶಕ್ತವಾದ ಧ್ವನಿಯನ್ನು ಎತ್ತುತ್ತಾ ಇದ್ರು. ಅವರ ಈ ಬೆಂಬಲ ಭಾರತೀಯ ವೃತ್ತಿಪರರಿಗೆ ಅನುಕೂಲಕರವಾಗಿತ್ತು. ಈಗ ಈ ಬೆಂಬಲ ಕಡಿಮೆ ಆಗಬಹುದು. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಅವರ ನಡುವಿನ ಈ ಬಹಿರಂಗ ಕಲಹ ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ಒಂದು ಮಹತ್ವದ ತಿರುವು. ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ವಿಭಿನ್ನ ದೃಷ್ಟಿಕೋನಗಳು ಮತ್ತು ವ್ಯಾಪಾರ ಹಿತಾಸಕ್ತಿಗಳ ಸಂಘರ್ಷದಿಂದಾಗಿ ಈ ಇಬ್ಬರು ಪ್ರಭಾವಿ ನಾಯಕರು ದೂರವಾಗಿದ್ದಾರೆ. ಇದರ ಪರಿಣಾಮಗಳು ಅಮೆರಿಕ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲೂ ಕಂಡುಬರುವ ಸಾಧ್ಯತೆ ಇದೆ. ಈ ಬಿಕ್ಕಟ್ಟು ಮುಂದುವರೆದರೆ ರಾಜಕೀಯ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.